ಅಂಡ್ ನೀವು ಕೂಡ ಇಷ್ಟೆಲ್ಲ ಪ್ರಮೋಷನ್ ಮಾಡಿರೋದು ಅದು ರಿಸಲ್ಟ್ ಕೂಡ ಗೊತ್ತಾಗ್ತದೆ. ಆಲ್ಮೋಸ್ಟ್ ಯಾರಿಗೂ ಕೇಳಿದ್ರು ಕೂಡ ಈಗ ನ್ಯೂ ಕಮರ್ ಮೂವಿ ಅಂದ್ರೆ ಹೌದಾ ಯಾವ್ದದು ಅಂತಾರೆ, ಬಟ್ ನಿಮ್ಮ ಮೂವಿ ನೇಮ್ ಹೇಳಿದ್ರೆ ಸೀರಿಯಸ್ಲಿ ಹಾ ಎಸ್ ಹೌದು ಕೇಳಿದೀವಿ, ಆ ಟ್ರೇಲರ್ ಆದ್ರೂ ನೋಡಿದೀವಿ, ಸಾಂಗ್ಸ್ ಆದ್ರೂ ಕೇಳಿದೀವಿ, ಏನಾದ್ರೂ ಒಂದು ರಿಪ್ಲೈ ಮಾಡೇ ಮಾಡ್ತಾರೆ. ಸೊ ಈ ರಿಸಲ್ಟ್ ಕೇಳಿದಾಗ ಏನ್ ಫೀಲ್ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ? ನಮ್ದೇನಂದ್ರೆ ಫಸ್ಟ್ ಆಫ್ ಆಲ್ ನಮ್ ಪ್ರಮೋಷನ್ ಏನೇನು ಒಂದೊಂದು ದಿನ ಸಿಕ್ಕಿದ್ಯೋ, ಟ್ರೇಲರ್ ಲಾಂಚ್ ಆಗಿರ್ಲಿ, ಒಂದು ಸಾಂಗ್ ಲಾಂಚ್ ಆಗಲಿ, ಏನೋ ಒಂದು ಸ್ಪೆಷಲ್ ಇರುತ್ತೆ ಅವತ್ತು. ಸೊ ಅದೇನಾಗುತ್ತೆ, ಅದು ನಮಗೂ ಹೆಲ್ಪ್ ಆಯಿತು, ನಮ್ಮ ಸಿನಿಮಾಗೂ ಹೆಲ್ಪ್ ಆಯ್ತು. ಯಾಕಂದರೆ ಜನಕ್ಕೆ ರೀಚ್ ಆಗೋದಕ್ಕೆ ನಮಗೂ ಕೂಡ ಹೆಲ್ಪ್ ಆಯಿತು. ಆ್ಯಂಡ್ ಇವ್ರ ಪ್ರಮೋಷನ್ ಬಗ್ಗೆ ಕೇಳಲೇಬೇಡಿ, ಊರೂರು ಕೇರಿ ಎಲ್ಲ ಕಡೆನೂ ಪ್ರಮೋಷನ್ ಮಾಡಿದ್ದಾರೆ. ಇವಾಗ ನನಗೆ ಶೂಟಿಂಗ್ ಇರೋದ್ರಿಂದ ನಾನು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ, ಬಟ್ ನನಗೆ ಬೇರೆ ಕಡೆಯಿಂದ ಕಾಲ್ ಬರೋದು, ನಿಮ್ಮ ಮನು ಏನಪ್ಪ ಫುಲ್ ಎಲ್ಲ ಕಡೆ ಫುಲ್ ಧೂಳು ಎಬ್ಸ್ತಾ ಇದ್ದಾರೆ ಪ್ರಮೋಷನ್ ಮಾಡಿಕೊಂಡು ಅಂತ. ಸೊ ಇವಾಗ ಯಾರನ್ನೇ ಕೇಳಿದ್ರು ಪ್ರತಿಯೊಬ್ಬರು ಹೇಳೋದು ಇಷ್ಟೇ, ನಿಮ್ಮ ಸಿನಿಮಾ ಅದ್ಭುತವಾಗಿ ಬರುತ್ತೆ, ಯಾಕಂದರೆ ಟ್ರೇಲರೇ ಪ್ರಾಮಿಸಿಂಗ್ ಆಗಿದೆ ಅಂತ. ಆ ರೆಸ್ಪಾನ್ಸ್ ಎಲ್ರಿಗೂ ಸಿಗಲ್ಲ, ಯಾಕಂದರೆ ಹಲವಾರು ಮೂವಿ ಬರುತ್ತೆ, ಹೇಗೆ ಹೋಗುತ್ತೆ ಗೊತ್ತೇ ಇರಲ್ಲ. ಆ ಸಿನಿಮಾನ ಯಾವ ಸಿನಿಮಾ ಹೆಸರೇ ಕೇಳಿರಲ್ಲ ಅಂತ ನಾವೇ ಎಷ್ಟೋ ಸಲ ಅನ್ಕೋತೀವಿ, ಹೆಸರೇ ಕೇಳಿಲ್ವಲ್ಲ ಅಂತ. ಯಾಕಂದರೆ ಸಿನಿಮಾ ಮಾಡಿಬಿಡ್ತಾರೆ, ಪ್ರಮೋಷನ್ಗೆ ಚೆನ್ನಾಗಿ ಮಾಡಿರಲ್ಲ. ಬಟ್ ನಮ್ದ್ರಲ್ಲಿ ಆ ಪ್ರಾಬ್ಲಮೇ ಇಲ್ಲ, ಪ್ರಮೋಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಆಗಿರಲಿ, ಪ್ರಮೋಷನ್ ವಿಷಯದಲ್ಲಿ ಅದು ಬೇಡ ಇದು ಬೇಡ ಅಂತ ಹೇಳ್ದವ್ರೆ ಅಲ್ಲ, ಪ್ರತಿಯೊಂದಕ್ಕೂ ಅವರೇ ನಿಂತ್ಕೊಂಡು, ಅವ್ರು ನಮ್ಮ ಹಿಂದೆ ನಿಂತ್ಕೊಂಡು, ಹಿಂದೆ ಏನಕ್ಕೆ ಪಕ್ಕದಲ್ಲೇ ಪ್ರಮೋಷನ್ ಮಾಡಿದ್ದಾರೆ. ನೀವು ಕೂಡ ಹೋಗಿದ್ದೀರಾ ಆಟೋದಲ್ಲಿ, ಟೆಂಪೋದಲ್ಲೆಲ್ಲ ನೋಡಿ? ಸಖತ್ ಕಾಣ್ತಾವ್ರ ಕಾಕಿ ಡ್ರೆಸ್ ಹಾಕೊಂಡ್ರೆ. ಹೌದು, ನನಗೆ ಇಷ್ಟು ದಿವಸ ಇದ್ದಿದ್ದು ಮೌನ ಅನಿಸ್ಬಿಡ್ತು ನನಗೆ, ಅಷ್ಟು ಚೆನ್ನಾಗಿ ನಿಜ ಚೆನ್ನಾಗಿ ಕಾಣ್ತಾರೆ. ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ನಿರ್ಮಾಪಕರು ಮಾಡಿರೋ ಪ್ರಮೋಷನ್ ಹೇಳ್ದಂಗೆ ನಿಮಗೆ ಆನ್ಲೈನ್ ಆಫ್ಲೈನ್ ಎರಡೂ ಕಾಣಂಗೆ ಮಾಡಿಬಿಟ್ಟವ್ರೆ. ನೀವೊಂದು ನಮ್ಮ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ, ನಾನೊಬ್ಬ ಆಡಿಯನ್ಸ್ ಆಗಿ ನೋಡೋ ಅಂಥವನಾದರೆ ಸುಮ್ಮನೆ ಈಗ ಮೊಬೈಲಲ್ಲಿ ನೋಡ್ತೀರಿ ಸಿಗುತ್ತೆ, ಅದು ಮುಗಿಸ್ಬಿಟ್ಟು ರೋಡಲ್ಲಿ ಹೋಗ್ತಾ ಇರ್ತೀರಿ, ಆಟೋದಲ್ಲಿ ಕಾಣಿಸುತ್ತೆ. 3 ಸರಿ ನಂಗೆ ಸಿಕ್ತು ಸರ್ ಬರ್ತಾ ರೋಡಲ್ಲಿ, ಸೀರಿಯಸ್ಲಿ. ಒಂದ್ ಕಡೆ ಪೋಸ್ಟರ್ ಸಿಕ್ತು ಹೋಟೆಲ್ ಮುಂದೆ, ಒಂದ್ ಕಡೆ ಆಟೋ ಹಿಂದೆ ಒಂದು, ಇನ್ನೊಂದ್ ಕಡೆ ಒಟ್ಟು 3 ಕಡೆ ನಾನೇ ನೋಡ್ಕೊಂಡ್ ಬಂದೆ, ಆಟೋದಲ್ಲಿ ಕಾಣುತ್ತೆ. ಅದು ಮುಗಿಸ್ಕೊಂಡು ಏನೋ ಈ ಕಡೆ ತಿರುಗ್ತೀರಿ, ಪಟ್ ಅಂತ ಹೋಲ್ಡಿಂಗು ದೊಡ್ಡದು ಹೋಲ್ಡಿಂಗ್ ಕಾಣಿಸ್ತವೆ, ನನ್ನ ಆಡ್ಸ್ ಇರುತ್ತೆ ಅಲ್ಲೆಲ್ಲ ಇರ್ತವೆ. ಅದ್ ಮುಗಿಸ್ಕೊಂಡು ಎಲ್ಲೋ ಒಂದು ಹೋಗ್ತೀರಾ, ಮಾಲ್ಗಡೆ ಹೋಗ್ತೀರಾ, ಅಲ್ಲೆಲ್ಲ LED ಎಲ್ಲ ಬರ್ತಾ ಇರುತ್ತೆ. ಈವನ್ ನಮ್ ಜಿಮ್ ಅಲ್ಲೂ ಹಾಕ್ಸಿದ್ದಾರೆ. ಹೌದು, ಯಾವ ಜಿಮ್ ಬಿಟ್ಟಿಲ್ಲ ನಾನು, ಬಿರಿಯಾನಿ ಅಂಗಡಿಗಳು ಬಿಟ್ಟಿಲ್ಲ, ಜಿಮ್ ಬಿಟ್ಟಿಲ್ಲ, ಮಾಲ್ಗಳು ಬಿಟ್ಟಿಲ್ಲ, ಫೇಮಸ್ ದೇವಸ್ಥಾನಗಳು ಬಿಟ್ಟಿಲ್ಲ, ಎಲ್ಲಾ ಕಡೆ ಹೊಡೆದಿದ್ವಿ. ಸಿನಿಮಾಗಿಂತ ಜಾಸ್ತಿ ಇದು ಪ್ರೊಡಕ್ಷನ್ ವರ್ಕ್ ಅಲ್ಲಿ, ಪ್ರಮೋಷನ್ ಅಲ್ಲಿ ತುಂಬಾ ಕೆಲಸ ಮಾಡಿದ್ದೀರಲ್ಲ. ಹೀರೋ ಅನ್ನೋದಕ್ಕಿಂತ ಒಬ್ರು ಏನ್ ಹೇಳ್ತಾರೆ, ವರ್ಕರ್ ಅಂದ್ರೆ ಟೀಮ್ ತರ ಮಾಡಿದ್ದಾರೆ. ಹೀರೋ ಅನ್ನೋದನ್ನ ಮರ್ತು ಇವಾಗ ಒಂದು ಟೀಮ್ ಅಲ್ಲಿ ಒಬ್ರು ವರ್ಕರ್ ಏನ್ ಕೆಲಸ ಮಾಡ್ತಾರೋ ಆ ತರ ಮಾಡಿದ್ದಾರೆ. ಒಂದೇನಂದ್ರೆ ನಿಂತ್ಕೋಬೇಕು ಅಂದಾಗ ಈ ಸ್ಟಾರ್ಟಿಂಗ್ MLA ಗಳು ನಾವಿನ್ನೂ ಹೀರೋ ಅಂತ ಜನ ಒಪ್ಕೋಬೇಕು, 23 ಒಪ್ಕೊಬೇಕು. ಅದ್ರ ಮುಂಚೆ ನಾವು ಹೀರೋ ಆಗಕ್ಕೆ ಟ್ರೈ ಮಾಡ್ತಾ ಇರೋದು. ಈಗ ಎಲೆಕ್ಷನ್ ಅಲ್ಲಿ MLA ಕ್ಯಾಂಡಿಡೇಟ್ ಆಗಿ ನಿಂತಿರೋದು, ಇನ್ನೂ MLA ಆಗಿಲ್ಲ. ಜನ ವೋಟ್ ಆಗಿ ಗೆದ್ದ ಮೇಲೆ ಅವ್ರ MLA. ಅಲ್ಲಿವರೆಗೂ ನಾವು ಬೀದಿನ ಸುತ್ತಬೇಕು, ಎಲ್ಲ ಕಡೆ ಪ್ರಮೋಷನ್ ಮಾಡಬೇಕು, ಎಲ್ಲ ಮಾಡಬೇಕು. ನಿಂತ್ಕೊಂಡ ಮೇಲೆ ನೀವೇನು ಕೇಳಬೇಡಿ, ಅದೇ ಬರುತ್ತೆ, ಅದೇ ಹೇಳುತ್ತೆ, ಇದನ್ನ ನೀನು ಮಾಡಬೇಡ, ಇದನ್ನ ಇನ್ನೊಬ್ರು ಮಾಡ್ತಾರೆ, ಇದು ನೀನು ಇದು ಕೆಲಸ ಅಲ್ಲ ಇನ್ನೊಬ್ರು ಮಾಡ್ತಾರೆ ಅಂತ ನೀವೇನು ಹೇಳೋದು ಬೇಡ. ಕೆಲಸನೇ ಕಲಿಸ್ಕೊಡುತ್ತೆ, ಸಕ್ಸಸ್ ಹೇಳ್ಕೊಡುತ್ತೆ. ಅಲ್ಲಿವರೆಗೂ ನಾವು ಸ್ಟ್ರಗಲ್ ಪಡಲೇಬೇಕು. ನಿಂತ್ಕೋಬೇಕು ಅಂದ್ರೆ ಎಲ್ಲವನ್ನೂ ಮಾಡಬೇಕು. ಖಂಡಿತ ಈ ಹಾರ್ಡ್ ವರ್ಕ್ ನಮ್ಮ ಸಿನಿಮಾಗ್ ಮಾಡಿರೋ ಪ್ರಮೋಷನ್ ಯಾವ ಸಿನಿಮಾಗೂ ಮಾಡಿರಲ್ಲ ನಿಜವಾಗ್ಲು. ಹೌದು. ಈಗ ಏನಂದ್ರೆ ಈ ಪ್ರಮೋಷನ್, ಈ ಸಿನಿಮಾ ಸಕ್ಸಸ್ ಅರ್ಧ ಆಗಿರುತ್ತೆ ಮೌತ್ ಪಬ್ಲಿಸಿಟಿ ಇಂದಾನೆ. ಈಗ ಹೋಗಿ ಸಿನಿಮಾ ನೋಡ್ಬಂದು ಈ ಸಿನಿಮಾ ಚೆನ್ನಾಗಿದೆ ಅಂತ ಒಬ್ರಿಂದ ಹೇಳ್ತಾ ಹೋಗ್ತಾ ಆಲ್ಮೋಸ್ಟ್ ಅಲ್ಲೇ ಗೆದ್ದಿರುತ್ತೆ. ಸೊ ನಿಮ್ಮ ಸಿನಿಮಾ ಆಲ್ರೆಡಿ ಆ ಲೆವೆಲ್ ಅಲ್ಲಿ ಗೆದ್ದಿದೆ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಮ ಈ ಹಾರ್ಡ್ ವರ್ಕ್ ಖಂಡಿತ ಸಕ್ಸಸ್ ಆಗೇ ಆಗತ್ತೆ. ಸೊ ಇನ್ನು ನಿಮ್ಮ ನೆಕ್ಸ್ಟ್ ನೋಡಿದ್ರೆ, ನಿಮ್ಮನ್ನ ಆಲ್ರೆಡಿ ಸೂಪರ್ ಹೀರೋ ನೋಡಿದೀವಿ ಕಾಮಿಡಿ ಕಿಲಾಡಿಯಲ್ಲಿ, ಅದ್ಭುತ ಪ್ರತಿಭೆ. ಬಟ್ ಅಲ್ಲಿ ಕಾಮಿಡಿ ವೈಸ್ ನೋಡಿದೀವಿ, ಬಟ್ ಇಲ್ಲಿ ಹೀರೋ ಅಂತ ಬಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಈ ಡ್ಯಾನ್ಸ್, ಫೈಟ್ ಮತ್ತೆ. ಅಂಡ್ ನಿಮಗೆ ನಾನು ಟ್ರೇಲರ್ ಅಲ್ಲಿ ನೋಡ್ದೆ, ಖಂಡಿತ ಕಾಮಿಡಿಗೆ ಅನ್ಸೋದೇ ಇಲ್ಲ, ಆ ಲೆವೆಲ್ ರಗಡ್ ಲುಕ್ ಕೊಟ್ಟಿದ್ದೀರಾ. ಕಾಮಿಡಿಯನ್ ಅನ್ನೋದನ್ನ ಮರ್ತು ಬಿಡ್ಬೇಕಲ್ಲ. ಹೌದು, ಬರೀ ಮಾಸ್ ಹೀರೋ ಆಗಿ ನೋಡಿ ನಂಗೆ ಅದು ಸೀನ್ ನೋಡಿ ನಿಮ್ ಬಿಫೋರ್ ಕಾಮಿಡಿ ಯಾವ್ದು ನೆನಪೇ ಬರಲಿಲ್ಲ ನನಗೆ, ಅಷ್ಟು ರಗಡ್ ಲುಕ್ ಅಲ್ಲಿ ಇತ್ತು. ಸೊ ಅದ್ರ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು? ಹೇಗೆ ನಾನು ಹೇಳ್ತೀನಿ. ಓಕೆ, ಫಸ್ಟ್ ಮನು ಹೀರೋ ಅಂತ ಕೇಳಿದ್ರೆ ಯಾರೇ ಎಲ್ಲ ಕಡೆನೂ ಅವ್ರು ಹೇಳೋದು ಅವ್ನು ಏನು ಬರೀ ಕಾಮಿಡಿ ಸಿನಿಮಾನ ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಇದರಲ್ಲಿ ಕಾಮಿಡಿ ಇದೆ, ಫೈಟ್ ಇದೆ, ಡ್ಯಾನ್ಸ್ ಇದೆ, ಎಲ್ಲನೂ ಇದೆ, ಒಂದು ಲವ್ ಸ್ಟೋರಿ ಇದೆ, ಎಮೋಷನ್ಸ್ ಇದೆ. ಹಾಗೆ ಅಂತ ಬರೀ ಕಾಮಿಡಿ ಸಿನಿಮಾ ಅಂತಾನೆ ಅಲ್ಲ, ಯಾಕಂದ್ರೆ ಸಿನಿಮಾ ಅಂದಮೇಲೆ ಅದೆಲ್ಲ ಇರಬೇಕು. ಅದಕ್ಕೆ ಇವ್ರಿಗೆ ಸಾಥ್ ಕೊಟ್ಟಿರೋ ತಬ್ಲಾ ನಾಣಿ ಸರ್ ಇದ್ದಾರೆ ಇಬ್ರು. ಅದು ಬಿಟ್ರೆ ಏನು ಹೇಳೋದು, ಒಂದು ಅದ್ಭುತವಾದ ಸಿನಿಮಾ. ಇಲ್ಲಿ ಮನುನ ನಾವು ಕಾಮಿಡಿಯನ್ ಅಂತ ನೋಡ್ಲೇಬಾರ್ದು, ಒಂದು ಅದ್ಭುತವಾದ ಮಾಸ್ ಆಕ್ಷನ್ ಕೊಟ್ಟಿದ್ದಾರೆ.
ಈವನ್ Fight ಎಲ್ಲ ಸಖತ್. ಇಮೋಷನ್ ವೈಸ್ ಆಗಿರ್ಲಿ ಎಲ್ಲಾನು ಅದ್ಭುತವಾಗಿದೆ.